Hi friends, Nanu Maltesh. In this video, I am going to discuss about the SSLC or 10th Standard Scoring Package March-April 2020 Subject Mathematics. ಈ ಒಂದು ವಿಡಿಯೋದಲ್ಲಿ ಟ್ರಯಾಂಗಲ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಚಾಪ್ಟರ್ ವೈಸ್ ಕ್ವಶನ್ ಅನಾಲಿಸಿಸ್ ಅಂತಂದರೆ ಪ್ರೀವಿಯಸ್ ಎಕ್ಸಾಮ್ಸ್ ಅಂತಂದರೆ ಆ್ಯನ್ಯಲ್ ಎಕ್ಸಾಮಿನೇಷನ್ ಆ್ಯಂಡ್ ಸಪ್ಲಿಮೆಂಟ್ರಿ ಎಕ್ಸಾಮಿನೇಷನ್ಸ್, ಮಾಡೆಲ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಪ್ರಿಪ್ರೇಟರಿ ಎಕ್ಸಾಮಿನೇಷನ್ಸ್ಗಳೇನು ಆಲ್ರೆಡಿ ದೇ ಆರ್ ಕಂಪ್ಲೀಟೆಡ್ ಆಗಿದೆ. ಸೊ ಅವುಗಳ ಒಂದು ಪೇಪರ್ನಲ್ಲಿರ್ತಕ್ಕಂತಹ ಒಂದು ಕ್ವಶನ್ಗಳನ್ನು ಅಂದರೆ ಟ್ರಯಾಂಗಲ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಆ ಕ್ವಶನ್ಸ್ಗಳನ್ನು ಇಲ್ಲಿ ನಾವು ಏನು ಮಲ್ಟಿಪಲ್ ಚಾಯ್ಸ್ ಆ್ಯಂಡ್ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಆ್ಯಂಡ್ ಶಾರ್ಟ್ ಆನ್ಸರ್ ಕ್ವಶನ್ಸ್, ಲಾಂಗ್ ಆನ್ಸರ್ ಕ್ವಶನ್ಸ್, 3 ಮಾರ್ಕ್ 4 ಮಾರ್ಕ್ 5 ಮಾರ್ಕ್ ಈ ರೀತಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ನಾವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಅಂದರೆ 1 ಮಾರ್ಕಿಗೆ ಸಂಬಂಧಪಟ್ಟಂತೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಇನ್ ದ ಗಿವನ್ ಟ್ರಯಾಂಗಲ್ ಎ ಬಿ ಸಿ ಡಿ ಇ ಪ್ಯಾರಲಲ್ ಟು ಬಿ ಸಿ ಇಫ್ ಡಿ ಈಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಬಿ ಸಿ ಈಸ್ ಈಕ್ವಲ್ ಟು 8 ಸೆಂಟಿಮೀಟರ್ ಆ್ಯಂಡ್ ಎ ಡಿ ಈಸ್ ಈಕ್ವಲ್ ಟು 3.5 ಸೆಂಟಿಮೀಟರ್, ದೆನ್ ದ ಲೆಂತ್ ಆಫ್ ಎ ಬಿ ಈಸ್ ಅಂತ ಇದೆ. ಸೊ ಇಲ್ಲೊಂದು ಡಯಾಗ್ರಾಮನ್ನು ಕೂಡ ಇಲ್ಲಿ ಕೊಡಲಾಗಿದೆ. ಒಂದು ಟ್ರಯಾಂಗಲನ್ನು ಕೊಟ್ಟಿದ್ದಾರೆ ಎ ಬಿ ಸಿ ಟ್ರಯಾಂಗಲಲ್ಲಿ, ಮತ್ತು ಬಿ ಸಿ ಪ್ಯಾರಲಲ್ ಟು ಡಿ ಇದೆ. ಸೊ ಇದಕ್ಕೆ ನಾವು ತೇಲ್ಸ್ನ ಒಂದು ಥಿಯರಮ್ ಅಪ್ಲೈ ಮಾಡಿಕೊಂಡು ನಾವು ಅಲ್ಲಿ ಕೊಟ್ಟಿರ್ತಕ್ಕಂಥ ಇದನ್ನು ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ 4 ಆಪ್ಷನ್ಸ್ ಇದೆ: 5.6 ಸೆಂಟಿಮೀಟರ್, 4.8 ಸೆಂಟಿಮೀಟರ್, 5.2 ಸೆಂಟಿಮೀಟರ್ಸ್ ಆ್ಯಂಡ್ 6.4 ಸೆಂಟಿಮೀಟರ್ಸ್ ಅಂತೇಳಿ ಇದನ್ನು ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1ನಲ್ಲಿ ಈ ಕ್ವಶನನ್ನು ಕೊಡಲಾಗಿದೆ. ಸೊ ತೇಲ್ಸ್ ಥಿಯರಮನ್ನು ಅಪ್ಲೈ ಮಾಡಿಕೊಂಡು ಇದಕ್ಕೆ ಒಂದು ಸೊಲ್ಯೂಷನ್ಸನ್ನು ಕಂಡುಹಿಡಿಬೇಕಾಗುತ್ತೆ. ವೆರಿ ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ 1 ಮಾರ್ಕಲ್ಲಿ ಸ್ಟೇಟ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್. ಸೊ ಇದನ್ನು ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1, ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1 ನೋಡಿ 2 ಟೈಮ್ಸ್ ಕೂಡ ಮಾಡೆಲ್ ಕ್ವಶನ್ ಪೇಪರ್ಸಲ್ಲಿ ಕೊಟ್ಟಿದ್ದಾರೆ. ಸೊ ಸ್ಟೇಟ್ಮೆಂಟ್ ಅಷ್ಟೇ ಬರೀಬೇಕಾಗಿರ್ತಕ್ಕಂಥದ್ದು. ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ನ ಒಂದು ಸ್ಟೇಟ್ಮೆಂಟನ್ನು ಇಲ್ಲಿ ಬರೀಬೇಕಾಗುತ್ತೆ. ಶಾರ್ಟ್ ಆನ್ಸರ್ ಕ್ವಶನ್ಸ್ 2 ಮಾರ್ಕಲ್ಲಿ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಎಫ್, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 64 ಸೆಂಟಿಮೀಟರ್ ಸ್ಕ್ವೇರ್ ಆ್ಯಂಡ್ ಏರಿಯಾ ಆಫ್ ಟ್ರಯಾಂಗಲ್ ಡಿ ಎಫ್ ಇಸ್ ಈಕ್ವಲ್ ಟು 121 ಸೆಂಟಿಮೀಟರ್ ಸ್ಕ್ವೇರ್. ಇಫ್ ಇ ಎಫ್ ಇಸ್ ಈಕ್ವಲ್ ಟು 15.4 ಸೆಂಟಿಮೀಟರ್, ಫೈಂಡ್ ಬಿ ಸಿ ಅಂತೇಳಿ ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1ನಲ್ಲಿ ಕೊಡಲಾಗಿದೆ. ಇದನ್ನು ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಅದೇನಿದೆಯಲ್ಲ ಅದರ ಒಂದು ಟು ಪ್ರೂವ್ ಇದೆಯಲ್ಲ ಅದನ್ನು ಇಲ್ಲಿ ಅಳವಡಿಸ್ಕೊಂಡು ಇದಕ್ಕೆ ಸೊಲ್ಯೂಷನನ್ನು ಕಂಡುಹಿಡಿಬೇಕು. ಇನ್ ದ ಗಿವನ್ ಫಿಗರ್ ಎಲ್ ಎಮ್ ಪ್ಯಾರಲಲ್ ಟು ಎ ಬಿ ಇಫ್ ಎ ಬಿ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 3, ಎ ಸಿ ಇಸ್ ಈಕ್ವಲ್ ಟು 2x, ಬಿ ಎಮ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಆ್ಯಂಡ್ ಬಿ ಸಿ ಇಸ್ ಈಕ್ವಲ್ ಟು 2x ಪ್ಲಸ್ 3, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತೇಳಿ ಇಲ್ಲೊಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಇದು ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2ನಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಬಿ ಸಿ ಟ್ರಯಾಂಗಲಲ್ಲಿ ಎ ಬಿ ಪ್ಯಾರಲಲ್ ಟು ಎಲ್ ಎಮ್ ಆಗಿದೆ. ಇದಕ್ಕೆ ಕೂಡ ತೇಲ್ಸ್ ಥಿಯರಮನ್ನು ಅಪ್ಲೈ ಮಾಡಿಕೊಂಡು ಇಲ್ಲಿ ನಾವು ಇದಕ್ಕೆ ಸೊಲ್ಯೂಷನನ್ನು ಕಂಡುಹಿಡಿಬೇಕಾಗುತ್ತೆ. ಇನ್ ಟ್ರಯಾಂಗಲ್ ಎ ಬಿ ಸಿ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆ್ಯಂಡ್ ಎ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಇಂಟು ಸಿ ಡಿ, ಪ್ರೂವ್ ದಟ್ ಎ ಬಿ ಸ್ಕ್ವೇರ್ ಪ್ಲಸ್ ಎ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಬಿ ಡಿ ಪ್ಲಸ್ ಸಿ ಡಿ ಹೋಲ್ ಸ್ಕ್ವೇರ್. ಇಲ್ಲೊಂದು ಟ್ರಯಾಂಗಲ್ ಎ ಬಿ ಸಿ ಕೊಟ್ಟಿದ್ದಾರೆ, ಇಲ್ಲಿ ಬಿ ಸಿಗೆ ಒಂದು ಪರ್ಪೆಂಡಿಕ್ಯುಲರ್ ಡ್ರಾನ್ ಮಾಡಿದ್ದಾರೆ ಎ ಡಿಯನ್ನು. ಸೊ ಆವಾಗ ಇಲ್ಲಿ 2 ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ಸ್ ಆಗಿದೆ. ಇದಕ್ಕೆ ಪೈಥಾಗೋರಸ್ ಥಿಯರಮನ್ನು ಅಪ್ಲೈ ಮಾಡಿಕೊಂಡು ಸೊಲ್ಯೂಷನನ್ನು ಕಂಡುಹಿಡಿಬೇಕಾಗುತ್ತೆ. ಇದನ್ನು ಮಾರ್ಚ್ 2019ನಲ್ಲಿ ಈ ಕ್ವಶನನ್ನು ಕೇಳಿದ್ದಾರೆ. ಇನ್ ಟ್ರಯಾಂಗಲ್ ಎ ಬಿ ಸಿ ಡಿ ಇ ಪ್ಯಾರಲಲ್ ಟು ಬಿ ಸಿ ಇಫ್ ಎ ಡಿ ಇಸ್ ಈಕ್ವಲ್ ಟು 5 ಸೆಂಟಿಮೀಟರ್, ಬಿ ಡಿ ಇಸ್ ಈಕ್ವಲ್ ಟು 7 ಸೆಂಟಿಮೀಟರ್ ಆ್ಯಂಡ್ ಎ ಸಿ ಇಸ್ ಈಕ್ವಲ್ ಟು 18 ಸೆಂಟಿಮೀಟರ್, ಫೈಂಡ್ ದ ಲೆಂತ್ ಆಫ್ ಎ ಇ ಅಂತೇಳಿ 2 ಮಾರ್ಕಿಗೆ ಮಾರ್ಚ್ 2019ನಲ್ಲಿ ಈ ಕ್ವಶನ್ ಆನ್ಯುವಲ್ ಎಕ್ಸಾಮಲ್ಲಿ ಈ ಕ್ವಶನನ್ನು ಕೊಟ್ಟಿದ್ದಾರೆ. ಸೊ ಇದು ಕೂಡ ಅಷ್ಟೇ. ಸೊ ಇಲ್ಲಿ ಕಾನ್ವರ್ಸ್ ಆಫ್ ತೇಲ್ಸ್ ಅಥವಾ ತೇಲ್ಸ್ ಥಿಯರಮನ್ನು ಅಪ್ಲೈ ಮಾಡಿಕೊಂಡು ಇದಕ್ಕೆ ಸೊಲ್ಯೂಷನನ್ನು ಕಂಡುಹಿಡಿಬೇಕಾಗುತ್ತೆ. ಇನ್ ದ ಗಿವನ್ ಫಿಗರ್ ಇಫ್ ಪಿ ಕ್ಯೂ ಪ್ಯಾರಲಲ್ ಟು ಆರ್ ಎಸ್, ಪ್ರೂವ್ ದಟ್ ಟ್ರಯಾಂಗಲ್ ಪಿ ಒ ಕ್ಯೂ ಸಿಮಿಲರ್ ಟು ಟ್ರಯಾಂಗಲ್ ಎಸ್ ಒ ಆರ್ ಅಂತಿದೆ. ಸೊ ಇಲ್ಲಿ ಇವುಗಳನ್ನು ಏನು ಸಿಮಿಲರ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಬೇಕಾದ್ರೆ ಸಿಮಿಲಾರಿಟಿ ಕ್ರೈಟೀರಿಯನ್ ಏನೇನಿದೆ ಎ ಇರ್ಬೋದು, ಎಸ್ ಎ ಎಸ್ ಆ ಥರ ಇದನ್ನು ನೋಡಿಕೊಂಡು ಸೊ ಇದಕ್ಕೆ ಒಂದು ಸೊಲ್ಯೂಷನನ್ನು ಕಂಡುಹಿಡಿಬೇಕಾಗುತ್ತೆ. ಇದನ್ನು ಮಾರ್ಚ್ 2019 ಅಂತಂದರೆ ಆಪ್ಷನಲ್ ಇಂಟರ್ನಲ್ ಆಪ್ಷನ್ ಇರುವಂತಹ ಒಂದು ಕ್ವಶನ್ ಇದು. ಹಾಗಾಗಿ ಇದನ್ನು ಕೂಡ ನೀವು ಸೊಲ್ಯೂಷನನ್ನು ಕ್ರೈಟೀರಿಯನ್ಗಳನ್ನು ಬಳಸಿ ಇದಕ್ಕೆ ಸೊಲ್ಯೂಷನನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಎಫ್ ಆ್ಯಂಡ್ ದೇರ್ ಏರಿಯಾಸ್ ಆಫ್ 64 ಸೆಂಟಿಮೀಟರ್ ಸ್ಕ್ವೇರ್ ಆ್ಯಂಡ್ 100 ಸೆಂಟಿಮೀಟರ್ ಸ್ಕ್ವೇರ್ respectively. If EF is equal to 12 centimeter, then find the measure of BC.
ಇದನ್ನು ಕೂಡ 2 ಮಾರ್ಕಿಗೆ ಜೂನ್ 2019 ಇದನ್ನು ಕೇಳಿದ್ದಾರೆ. ಇದು ಕೂಡ ಅಷ್ಟೇ ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಆ ಥಿಯರಮ್ ಇದೆಯಲ್ಲ ಅದರ ಒಂದು ಟು ಪ್ರೂವ್ ಇರ್ತಕ್ಕಂಥದ್ದನ್ನು ಸೊ ಅಲ್ಲಿ ತೊಗೊಂಡ್ಬಿಟ್ಟು ನಾವು ಇದಕ್ಕೆ ಮೆಜರ್ಮೆಂಟನ್ನು ಕಂಡುಹಿಡಿಬೇಕಾಗುತ್ತೆ. ಎ ವರ್ಟಿಕಲ್ pole of height 6 meter casts a shadow 4 meter long on the ground, and at the same time a tower on the same ground casts a shadow 20 meter long. Find the height of the tower. ಜೂನ್ 2019 ಕೇಳಿದ್ದಾರೆ, ಅಂದರೆ ಸಪ್ಲಿಮೆಂಟರಿ ಎಕ್ಸಾಮ್ನಲ್ಲಿ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ಸನ್ನು ವರ್ಡ್ ಪ್ರಾಬ್ಲಮನ್ನು ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಎ ಟ್ರಯಾಂಗಲ್, ಅಂದರೆ ಇದು ಥೇಲ್ಸ್ ಥಿಯರಮ್ಗೆ ಇದನ್ನು ಕನ್ವರ್ಟ್ ಮಾಡ್ಕೊಂಬಿಟ್ಟು ಅಲ್ಲಿ ಒಂದು ಟ್ರಯಾಂಗಲ್ಲು ಮತ್ತು ಒನ್ ಸೈಡ್ ಪ್ಯಾರಲಲ್ ಟು ಥರ್ಡ್ ಸೈಡ್ ಏನಿದೆಯಲ್ಲ ಆ ಥರ ಮಾಡ್ಕೊಂಡಿದ್ದೀನ. ಸೊ ಅದನ್ನು ನಾವೇನು ಮಾಡ್ಬೇಕಾಗುತ್ತೆ, ಥೇಲ್ಸನ್ನು ಅಪ್ಲೈ ಮಾಡಿಕೊಂಡು ಇದಕ್ಕೆ ಸೊಲ್ಯೂಷನನ್ನು ಕಂಡುಹಿಡಿಬೇಕಾಗುತ್ತೆ. ದ ಡಯಾಗನಲ್ ಬಿ ಡಿ ಆಫ್ ಪ್ಯಾರಲೋಗ್ರಾಮ್ ಎ ಬಿ ಸಿ ಡಿ ಇಂಟರ್ಸೆಕ್ಟ್ಸ್ ಎ ಇ ಅಟ್ ಎಫ್ ಆಸ್ ಶೋನ್ ಇನ್ ದ ಫಿಗರ್. ಇಫ್ ಇ ಈಸ್ ಎನಿ ಪಾಯಿಂಟ್ ಆನ್ ಬಿ ಸಿ ದೆನ್ ಪ್ರೂವ್ ದಟ್ ಡಿ ಎಫ್ ಇಂಟು ಇ ಎಫ್ ಈಸ್ ಈಕ್ವಲ್ ಟು ಎಫ್ ಬಿ ಇಂಟು ಎಫ್ ಇ ಅಂತೇಳಿ ಇಲ್ಲೊಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಇದು 2 ಮಾರ್ಕಿಗೆ ಕೇಳಿದ್ದಾರೆ. ಇದು ಜೂನ್ 2019. ಇಲ್ಲೂ ಕೂಡ ನೋಡಿ 2 ಟ್ರಯಾಂಗಲನ್ನು ಸೊ ಸಿಮಿಲಾರಿಟಿ ಕ್ರೈಟೀರಿಯನ್ ಮೇಲೆ ಒಂದು ಸಿಮಿಲರ್ ಅಂತೇಳಿ ಪ್ರೂವ್ ಮಾಡಿಕೊಂಡು ದೆನ್ ವಿ ಹ್ಯಾವ್ ಟು ಯೂಸ್ ದ ಸಿಮಿಲಾರಿಟಿ ಕ್ರೈಟೀರಿಯನ್ ನಾವುಗಳನ್ನು ಯೂಸ್ ಮಾಡಿದಾಗ ಇದು ನಮಗೆ ಇಲ್ಲಿ ದೊರೆಯುತ್ತೆ ಅನ್ನುವಂಥದ್ದು. ದ ಪೆರಿಮೀಟರ್ಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್ ಆರ್ 25 centimeter and 15 centimeter. If one side of the first triangle is 9 centimeter, find the corresponding side of the second triangle. Model question paper 2020 set 1 ಅಲ್ಲಿ ಕೇಳಿದ್ದಾರೆ. ಇದು ಯಾವ ರೀತಿ ಅಂತಂದರೆ ಇಲ್ಲಿ ಏರಿಯಾಸ್ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ದ ಟ್ರಯಾಂಗಲ್ ಡಿ ಎಫ್ ಇಸ್ ಈಕ್ವಲ್ ಟು ಬಿ ಸಿ ಸ್ಕ್ವೇರ್ ಬೈ ಇ ಎಫ್ ಸ್ಕ್ವೇರ್ ಅಂತ ಮಾಡ್ಕೊಳ್ತಿದ್ವಲ್ಲ, ಇಲ್ಲಿ ಪೆರಿಮೀಟರ್ಸ್ ಕೊಟ್ಟಿದ್ದಾರೆ. ಸೊ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಎ ಬಿ ಸಿ ಬೈ ಪೆರಿಮೀಟರ್ ಆಫ್ ದ ಟ್ರಯಾಂಗಲ್ ಡಿ ಎಫ್ ಈ ರೀತಿ ತೊಗೊಂಬಿಟ್ಟು ಇದನ್ನು ನಾವು ಅದಕ್ಕೆ ಆ ರೀತಿ ಕನ್ವರ್ಟ್ ಮಾಡಿಕೊಂಡು ಸೊ ಮಾಡಬೇಕಾಗತ್ತೆ. ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಡಿ ಬಿ ಸಿ ಆರ್ ಆನ್ ದ ಸೇಮ್ ಬೇಸ್ ಬಿ ಸಿ ಎ ಡಿ ಇಂಟರ್ಸೆಕ್ಟ್ಸ್ ಬಿ ಸಿ ಅಟ್ ಓ. ಇಫ್ ಎ ಎಲ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಆ್ಯಂಡ್ ಡಿ ಎಮ್ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಪ್ರೂವ್ ದಟ್ ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಬೈ ಏರಿಯಾ ಆಫ್ ಟ್ರಯಾಂಗಲ್ ಡಿ ಬಿ ಸಿ ಇಸ್ ಈಕ್ವಲ್ ಟು ಎ ಒ ಬೈ ಡಿ ಒ. ಸೊ ಇದಕ್ಕೊಂದು ಇಲ್ಲಿ ಒಂದು ಡಯಾಗ್ರಾಮನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲೂ ಕೂಡ 2 ಟ್ರಯಾಂಗಲ್ಗಳಿದೆ. ಇದನ್ನು ನಾವು ಸಿಮಿಲಾರಿಟಿ ಕ್ರೈಟೀರಿಯನ್ ಮೇಲೆ ಅವನ್ನ ಸಿಮಿಲರ್ ಟ್ರಯಾಂಗಲ್ ಅಂತೇಳಿ ಪ್ರೂವ್ ಮಾಡಿಕೊಂಡು ನಂತರ ಅವುಗಳಿಗೆ ಏರಿಯಾಸ್ ಏನಿದೆಯಲ್ಲ ಅದನ್ನು ಮಾಡಿಕೊಂಡ್ರೆ ಅದು ನಮಗೆ ಆನ್ಸರು ಬರುತ್ತೆ. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1 ಇದನ್ನು ಕೇಳಿದ್ದಾರೆ. In the adjoining figure xy parallel to BC, AX is equal to P minus 3, BX is equal to 2P minus 2 and AY by CY is equal to 1 by 4. Find the value of P ಅಂತೇಳಿ ಇಲ್ಲೊಂದು ಡಯಾಗ್ರಾಮ್ ಎ ಬಿ ಸಿ ಟ್ರಯಾಂಗಲ್ ಕೊಟ್ಟು ಬಿ ಸಿ ಪ್ಯಾರಲಲ್ ಟು ಎಕ್ಸ್ ವೈ ಕೊಟ್ಟಿದ್ದಾರೆ. ಇದನ್ನು ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 2. ಸೊ ಇದು ನಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಅಥವಾ ಥೇಲ್ಸ್ ಥಿಯರಮ್ ಪ್ರಕಾರ ಇದನ್ನು ಹಾಕ್ಕೊಂಡು ವ್ಯಾಲ್ಯೂ ಆಫ್ ಪಿ ಅನ್ನು ನಾವು ಕಂಡುಹಿಡಿಬೇಕಾಗುತ್ತೆ. In the figure, PC parallel to QK and BC parallel to HK, if AQ is equal to 6 cm, QH is equal to 4 cm, HP is equal to 5 cm and KC is equal to 18 cm, then find the lengths of AK and AB ಅಂತ ಇದೆ. ನೋಡಿ ಡಯಾಗ್ರಾಮನ್ನು ನೋಡಿದ್ರೆ ಎ ಬಿ ಸಿ ಇದರಲ್ಲಿ ಟ್ರಯಾಂಗಲಲ್ಲಿ ಸೊ ಕ್ಯೂ ಕೆ ಪ್ಯಾರಲಲ್ ಟು ಪಿ ಸಿ ಆ್ಯಂಡ್ ಎಚ್ ಕೆ ಪ್ಯಾರಲಲ್ ಟು ಬಿ ಸಿ ಅಂತ ಇದೆ. ನೋಡಿ ಇದರಲ್ಲಿ ಸೊ ಥೇಲ್ಸ್ ಥಿಯರಮನ್ನು ಅಪ್ಲೈ ಮಾಡಿಕೊಂಡು ಅದಕ್ಕೆ ಕಂಡುಹಿಡಿಬೇಕಾಗುತ್ತೆ. ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 2 ಇದನ್ನು ಕೇಳಿದ್ದಾರೆ. In the given figure, DE parallel to AC and DF parallel to AE, prove that BF by FE is equal to BE by EC. ಸೊ ಇಲ್ಲಿ ಎ ಬಿ ಸಿ ಒಂದು ಟ್ರಯಾಂಗಲಲ್ಲಿ ನೋಡಿ ಡಿ ಎಫ್ ಪ್ಯಾರಲಲ್ ಟು ಎ ಇ ಆ್ಯಂಡ್ ಡಿ ಇ ಪ್ಯಾರಲಲ್ ಟು ಎ ಸಿ ಕೊಟ್ಟಿದ್ದಾರೆ. ಸೊ ಇದು ಪ್ರಿಪ್ರೇಟ್ರಿ ಫೆಬ್ರವರಿ 2019 ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಥೇಲ್ಸ್ ಒಂದು ಥಿಯರಮನ್ನು ಅಪ್ಲೈ ಮಾಡಿಕೊಂಡು ಇದನ್ನು ಮಾಡಬೇಕಾಗುತ್ತೆ. ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ಎ ಬಿ ಸಿ ಆ್ಯಂಡ್ ಟ್ರಯಾಂಗಲ್ ಎ ಎಮ್ ಪಿ ಆರ್ 2 ರೈಟ್ ಟ್ರಯಾಂಗಲ್ಸ್ right angled at B and M respectively. Prove that triangle ABC similar to triangle AMP. Second question, CA by PA is equal to BC by MP ಅಂತೇಳಿ ಇಲ್ಲೊಂದು ಡಯಾಗ್ರಾಮನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಎ ಪಿ ಎಮ್ ಮತ್ತು ಎ ಬಿ ಸಿ 2 ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಇದ್ದಾವೆ. ಇದನ್ನು ಪ್ರಿಪ್ರೇಟ್ರಿ ಫೆಬ್ರವರಿ 2019. ಸೊ ನೋಡಿ ಇಲ್ಲಿ ಇವೆರಡು ಸಿಮಿಲರ್ ಅಂತ ಮಾಡ್ಕೋಬೇಕು ಅಂತಂದರೆ ಸಿಮಿಲಾರಿಟಿ ಕ್ರೈಟೀರಿಯನ್ ಪ್ರಕಾರ ಅವುಗಳನ್ನು ನಾವು ಸಿಮಿಲರ್ ಅಂತ ತೋರಿಸ್ಬೇಕಾಗುತ್ತೆ. ನಂತರ ಥೇಲ್ಸ್ ಥಿಯರಮನ್ನು ಅಪ್ಲೈ ಮಾಡಿಕೊಂಡು ಅದನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಅಥವಾ ತೇಲಿಸಿಲ್ಲ ಅಂತಂದ್ರೆ ಸಿಮಿಲರ್ ಅಂದ ತಕ್ಷಣ ಆಟೋಮೆಟಿಕ್ಕಾಗಿ ಅವುಗಳ ಕರಸ್ಪಾಂಡಿಂಗ್ ಸೈಡ್ಸ್ ಆರ್ ಪ್ರಪೋರ್ಷನಲ್ ಆ ಥರನೂ ಕೂಡ ಮಾಡ್ಕೋಬೇಕಾಗುತ್ತೆ. ಇನ್ ದ ಗಿವನ್ ಫಿಗರ್ ಟ್ರಯಾಂಗಲ್ ಎ ಬಿ ಸಿ ಸಿಮಿಲರ್ ಟು ಟ್ರಯಾಂಗಲ್ ಡಿ ಎಫ್, ಏರಿಯಾ ಆಫ್ ಟ್ರಯಾಂಗಲ್ ಎ ಬಿ ಸಿ ಇಸ್ ಈಕ್ವಲ್ ಟು 121 centimeter square and area of triangle DEF is equal to 64 centimeter square. If the median of the triangle ABC is
12.1 ಸೆಂಟಿಮೀಟರ್. ದೆನ್ ಫೈಂಡ್ ದ ಮೀಡಿಯನ್ ಆಫ್ ದ ಟ್ರಯಾಂಗಲ್ ಡಿ ಎಫ್. ಸೊ ಇಲ್ಲಿ ಎರಡು ಟ್ರಯಾಂಗಲ್ಗಳನ್ನು ಕೊಟ್ಟಿದ್ದಾರೆ. ಎ ಬಿ ಸಿ ಟ್ರಯಾಂಗಲಲ್ಲಿ ಎ ಎಮ್ ಅಂದರೆ ಮೀಡಿಯನ್ ಅಂತ ಅದು, ಮತ್ತು ಇಲ್ಲೂ ಕೂಡ ಅಷ್ಟೇ ಡಿ ಎಫ್ ಟ್ರಯಾಂಗಲಲ್ಲಿ ಡಿ ಎನ್ ಮೀಡಿಯನ್ ಅಂತ. ಸೊ ಆಟೋಮೆಟಿಕ್ಕಾಗಿ ಇದು ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸ್ ಅಂತೇಳಿ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ. ಸೊ ಅದನ್ನು ಮೀಡಿಯನ್ ಆಫ್ ದ ಟ್ರಯಾಂಗಲ್ ಡಿ ಎಫನ್ನು ನಾವು ಇದನ್ನು ಅಂದರೆ ಡಿ ಎಫ್ನ ಮೀಡಿಯನ್ ಡಿ ಎನ್ ಅನ್ನು ಕಂಡುಹಿಡಿಬೋದು. ಇದು ಪ್ರಿಪ್ರೇಟರಿ ಫೆಬ್ರವರಿ 2019 ಕೊಟ್ಟಿದ್ದಾರೆ. ಪ್ರೂವ್ ದಟ್ ದ ಲೈನ್ ಜಾಯ್ನಿಂಗ್ ದ ಮಿಡ್ ಪಾಯಿಂಟ್ಸ್ ಆಫ್ ನಾನ್ ಪ್ಯಾರಲಲ್ ಸೈಡ್ಸ್ ಆಫ್ ಎ ಟ್ರೆಪೀಜಿಯಮ್ ಈಸ್ ಪ್ಯಾರಲಲ್ ಟು ದ ಪ್ಯಾರಲಲ್ ಸೈಡ್. ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2. ಬಟ್ ಇದನ್ನು ಕೂಡ ಅದನ್ನು ಬರ್ಕೊಂಬಿಟ್ಟು ಚಿತ್ರ ಬರ್ಕೊಂಡ್ರೆ ಡಯಾಗ್ರಾಮ್ ಬರ್ಕೊಂಡು ನೀವು ಇದನ್ನು ಸೊಲ್ಯೂಷನನ್ನು ಕಂಡುಹಿಡಿಬೇಕಾಗುತ್ತೆ. ಇನ್ ದ ಟ್ರಯಾಂಗಲ್ ಎ ಬಿ ಸಿ ಆಂಗಲ್ ಬಿ ಎ ಸಿ ಇಸ್ ಇಕ್ವಲ್ ಟು 90 ಡಿಗ್ರಿ ಅಟ್ ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ. ಪ್ರೂವ್ ದಟ್ ಎ ಸಿ ಸ್ಕ್ವೇರ್ ಇಸ್ ಇಕ್ವಲ್ ಟು ಬಿ ಸಿ ಇಂಟು ಡಿ ಸಿ. ಇಲ್ಲೊಂದು ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಕೊಟ್ಟಿದ್ದಾರೆ, ರೈಟ್ ಆ್ಯಂಗಲ್ ಅಟ್ ಎ. ಸೊ ಎ ಬಿ ಸಿ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಇದು ಏನು ಎ ಡಿ ಪರ್ಪೆಂಡಿಕ್ಯುಲರ್ ಟು ಬಿ ಸಿ ಹೇಳ್ಕೊಂಡಿದ್ದಾರೆ. ಇದು ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2 ಕೊಟ್ಟಿದ್ದಾರೆ. ಲಾಂಗ್ ಆನ್ಸರ್ಸ್ ಕ್ವಶನ್ಸ್ 3 ಮಾರ್ಕಲ್ಲಿ ಯಾವುದು ಕೂಡ ನಿಲ್ ಅಂದರೆ ಯಾವುದೇ ಕ್ವಶನ್ಸ್ ಇಲ್ಲಿ ಕಾಣ್ತಾ ಇಲ್ಲ. ಲಾಂಗ್ ಆನ್ಸರ್ಸ್ ಕ್ವಶನ್ಸ್ 4 ಮಾರ್ಕಲ್ಲಿ ನೋಡಿ, ಇದರಲ್ಲಿ ಟ್ರಯಾಂಗಲ್ಸಲ್ಲಿ ನಮಗೆ ತಿಳಿದಿರೋ ಹಾಗೆ ಓನ್ಲಿ ಥಿಯರಮ್ಸ್ಗಳನ್ನು ಕೊಡಲಾಗುತ್ತೆ. ಅದರಲ್ಲಿ ಪ್ರೂವ್ ದಟ್ ಇನ್ ಎ ರೈಟ್ ಆ್ಯಂಗಲ್ ರೈಟ್ ಟ್ರಯಾಂಗಲ್, ಪ್ರೂವ್ ದಟ್ ಇನ್ ಎ ರೈಟ್ ಟ್ರಯಾಂಗಲ್ ದ ಸ್ಕ್ವೇರ್ ಆಫ್ ದ ಹೈಪೋಟೆನಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದಿ ಸ್ಕ್ವೇರ್ಸ್ ಆಫ್ ದ ಅದರ್ 2 ಸೈಡ್ಸ್. ಇದನ್ನು 3 ಟೈಮ್ಸ್ ನೋಡಿ, ಇದನ್ನು ರಿಪೀಟ್ ಆಗಿದೆ ಕ್ವಶನ್ ಪೇಪರ್ಗಳಲ್ಲಿ. ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1 ಜೂನ್ 2019, ಪ್ರಿಪ್ರೇಟರಿ ಫೆಬ್ರವರಿ 2019. ಹಾಗಾಗಿ ಇದು ಇಟ್ ಪ್ಲೇಸ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಕ್ವಶನ್ ಪೇಪರ್. ಇದು ಭಾಳ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಸೊ ಹಾಗಾಗಿ ಇದು ಅದು ಪೈಥಾಗರಸ್ ಥಿಯರಮ್ ಆಗಿರೋದ್ರಿಂದ ಇದು ಇಂಪಾರ್ಟೆಂಟ್ ಆಗಿದೆ. ಪ್ರೂವ್ ದಟ್ ಇಫ್ ಎ ಲೈನ್ ಈಸ್ ಡ್ರಾನ್ ಪ್ಯಾರಲಲ್ ಟು ಒನ್ ಸೈಡ್ ಆಫ್ ದ ಟ್ರಯಾಂಗಲ್ ಟು ಇಂಟರ್ಸೆಕ್ಟ್ ದ ಅದರ್ 2 ಸೈಡ್ಸ್ ಇನ್ ಡಿಸ್ಟಿಂಕ್ಟ್ ಪಾಯಿಂಟ್ಸ್, ದ ಅದರ್ 2 ಸೈಡ್ಸ್ ಆರ್ ಡಿವೈಡೆಡ್ ಇನ್ ದ ಸೇಮ್ ರೇಷಿಯೋ. ನೋಡಿ, ಇದು ಥೇಲ್ಸ್ ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್, ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2. ಇದು ಬಹುಶಃ ಈ ಬಾರಿ ಎಕ್ಸ್ಪೆಕ್ಟ್ ಮಾಡ್ಬೋದೇನೋ ಅಂತ ಅಂದ್ಕೊಳ್ತೀನಿ ನಾನು. ಪ್ರೂವ್ ದಟ್ ದ ರೇಷಿಯೋ ಆಫ್ ದ ಏರಿಯಾಸ್ ಆಫ್ 2 ಸಿಮಿಲರ್ ಟ್ರಯಾಂಗಲ್ಸ್ ಈಸ್ ಈಕ್ವಲ್ ಟು ದ ಸ್ಕ್ವೇರ್ ಆಫ್ ದ ರೇಷಿಯೋ ಆಫ್ ದೇರ್ ಕರೆಸ್ಪಾಂಡಿಂಗ್ ಸೈಡ್ಸ್. ಮಾರ್ಚ್ 2019 ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1. ಈ 2 ಕ್ವಶನ್ ಪೇಪರ್ಗಳಲ್ಲಿ ಇದೆ. ಇದು ಸಿಮಿಲರ್ ಟ್ರಯಾಂಗಲ್ಸ್, ಏರಿಯಾಸ್ ಆಫ್ ಸಿಮಿಲರ್ ಟ್ರಯಾಂಗಲ್ಸಲ್ಲಿ ಬರುವಂಥ ಒಂದು ಥಿಯರಮ್. ನೋಡಿ ಇಲ್ಲಿ 1, 2, 3. ಇನ್ನೊಂದು ಯಾವುದಪ್ಪ ಅಂತಂದರೆ ಕಾನ್ವರ್ಸ್ ಆಫ್ ಅದು ಕೇಳ್ಬೋದು, ಯಾವುದು ಪೈಥಾಗರಸ್ ಇರ್ಬೋದು, ಅಥವಾ ನೋಡಿ 3 ಭಾಳ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಥಿಯರಮ್ಗಳಾಗಿದೆ ಅನ್ನುವಂಥದ್ದು. ಇನ್ನು ಲಾಂಗ್ ಆನ್ಸರ್ ಕ್ವಶನ್ಸ್ 5 ಮಾರ್ಕಲ್ಲಿ ಒಂದು ಕೊಟ್ಬಿಟ್ಟಿದ್ದಾರೆ. ಏನಪ್ಪ ಅಂತಂದರೆ ಸ್ಟೇಟ್ ಆ್ಯಂಡ್ ಪ್ರೂವ್ ದ ಕಾನ್ವರ್ಸ್ ಆಫ್ ದ ಪೈಥಾಗರಸ್ ಥಿಯರಮ್. ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 2 ಕೇಳಿದ್ದಾರೆ. ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್ ಅಂತಂದರೆ ಇಲ್ಲಿ ಸ್ಟೇಟ್ ಆ್ಯಂಡ್ ಪ್ರೂವ್. ನೋಡಿ, ಇಲ್ಲಿ ಒಂದೇನು ಅಂತಂದರೆ 5 ಮಾರ್ಕಿಗೆ ಕೇಳುವಂಥ ಸಂದರ್ಭದಲ್ಲಿ ಸ್ಟೇಟ್ ಆ್ಯಂಡ್ ಪ್ರೂವ್ ಅಂತ ಕೇಳ್ತಾರೆ. ಆ ಸ್ಟೇಟ್ಮೆಂಟನ್ನು ಬರ್ಕೊಂಡು ನಂತರ ನೀವು ಪ್ರೂವ್ ಮಾಡಬೇಕು. ಏನು ಡೇಟಾ ಆರ್ ಗಿವನ್, ಆಮೇಲೆ ಟು ಪ್ರೂವ್ ಮತ್ತು ಪ್ರೂಫ್, ಅದರಲ್ಲಿ ಸ್ಟೇಟ್ಮೆಂಟ್ಸು, ರೀಸನ್ಸು, ಅದೇನೇನು ಬರುತ್ತಲ್ಲ ಎಲ್ಲ ಡಯಾಗ್ರಾಮ್ ಅದೆಲ್ಲ ಹಾಕ್ಕೊಂಡು ಅದಕ್ಕೆ 4 ಮಾರ್ಕು ಪ್ಲಸ್ ಸ್ಟೇಟ್ಮೆಂಟ್ಗೆ 1 ಮಾರ್ಕ್ ಇರುತ್ತೆ. ನೋಡಿ, ಆ ರೀತಿ ಕೂಡ 5 ಮಾರ್ಕಿಗೆ ಕೇಳಲಾಗ್ತದೆ. ನೋಡಿ, ಈ ರೀತಿಯ ಒಂದು ಇದನ್ನು ಪ್ರಾಬ್ಲಮ್ಸ್ಗಳನ್ನು ಈ ಸ್ಕೋರಿಂಗ್ ಪ್ಯಾಕೇಜ್ಗಳಲ್ಲಿ ಈ ಒಂದು ಥರದ ಪ್ರಾಬ್ಲಮ್ಸ್ಗಳನ್ನು ನಾವು ನೋಡ್ತೀವಿ. ಸೊ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ, ಎನ್ ಮಾಲತೇಶ್, ನನ್ನ ಯೂಟ್ಯೂಬ್ ಚಾನಲ್ ಮಾಲತೇಶ ನೀಲಪ್ಪ ಮತ್ತು ಬ್ಲಾಗರ್ ಅಡ್ರೆಸ್ ವಿಳಾಸ ಇಲ್ಲಿದೆ. ಇದರಲ್ಲಿ ಇದನ್ನು PDF ಕೂಡ ನೀವು ಈ ಬ್ಲಾಗರಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಅಂತ ಹೇಳ್ತಾ, ಈ ಒಂದು ಟ್ರಯಾಂಗಲ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ 5 ಮಾರ್ಕ್ದು ಕೂಡ ಇದೆ. ನಂತರ ಇದ್ರೂ ಇರ್ಬೋದು, ಇಲ್ಲದೇನೂ ಇರ್ಬೋದು 5 ಮಾರ್ಕು. ಯಾಕೆಂದರೆ ಒಂದೇ ಒಂದು ಕ್ವಶನ್ 5 ಮಾರ್ಕಿಗೆ ಇರೋದ್ರಿಂದ ಇದೇ ಚಾಪ್ಟ್ರಲ್ಲಿ ಇದೇ ಬರುತ್ತೆ ಅನ್ನುವಂಥದ್ದನ್ನು ಹೇಳೋದಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಕಾನ್ವರ್ಸ್ ಆಫ್ ಪೈಥಾಗರಸ್ ಥಿಯರಮ್ ಕೊಟ್ಟಿದ್ದಾರೆ, ಅಥವಾ ಸ್ಟೇಟ್ ಆ್ಯಂಡ್ ಪ್ರೂವ್ ದ ಪೈಥಾಗರಸ್ ಥಿಯರಮ್ ಕೇಳ್ಬೋದು, ಅಥವಾ ಸ್ಟೇಟ್ ಆ್ಯಂಡ್ ಪ್ರೂವ್ ದ ಥೇಲ್ಸ್ ಥಿಯರಮ್ ಅಂತ ಕೇಳ್ಬೋದು. ಈ ರೀತಿಯ ಒಂದು ಕ್ವಶನ್ಸ್ಗಳು ಇರ್ತದೆ. ಬಟ್ ಇದು ಈ ಚಾಪ್ಟ್ರಲ್ಲೇ ಇರುತ್ತೆ ಅನ್ನುವಂಥದ್ದು ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಲಿಕ್ಕಾಗಲ್ಲ. ಮತ್ತು 4 ಮಾರ್ಕ್ದು ಕೂಡ ಇಲ್ಲಿ ಥಿಯರಮ್ಸ್ಗಳು ಇದೆ. ನಂತರ 3 ಮಾರ್ಕ್ನ ಕ್ವಶನ್ಸ್ಗಳು ಇದರಲ್ಲಿ ಇಲ್ಲ ಅನ್ನುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಮತ್ತು 2 ಮಾರ್ಕ್ದಂತೂ ಡೆಫಿನೆಟ್ ಆಗಿ 1 ಆರ್ 2 ಕ್ವಶನ್ಸ್ ಅಂತೂ ಇಲ್ಲಿ ರಿಪೀಟ್ ಆಗಿರೋದನ್ನು ನಾವು ನೋಡಿದ್ರೆ, ಸೊ ಇಂಟರ್ನಲ್ ಚಾಯ್ಸು ಕೂಡ ಇರುತ್ತೆ, ಮತ್ತು ಒಂದು ಸಪ್ರೇಟ್ ಕ್ವಶನ್ಸು ಅಂದರೆ 1 ಆರ್ 2 ಕ್ವಶನ್ಸ್ ಅಂತೂ ಈ ಒಂದು ಟ್ರಯಾಂಗಲ್ಸ್ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳು 2 ಮಾರ್ಕಿಗೆ ಇದ್ದೇ ಇರುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಸೊ ಹಾಗಾಗಿ ಹಾರ್ಡ್ ವರ್ಕ್ ಮಾಡಿ ಒಂದು ಟಾಪಿಕ್ ಮೇಲೆ. ಸೊ ನಂತರ 1 ಮಾರ್ಕ್ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸು ಕೂಡ ಇಲ್ಲಿ ನಮಗೆ ಕಾಣ್ತಾ ಇದೆ.
ಸೊ ಇದು ಬೇಸಿಕ್ ಪ್ರಪೋರ್ಷನಾಲಿಟಿ ಥಿಯರಮ್ ಒಂದೇ ಒಂದು ಕ್ವಶನ್ ಇದೆ, ಮತ್ತು ಇಲ್ಲಿ MCQನಲ್ಲೂ ಕೂಡ ಒಂದೇ ಒಂದು ಕ್ವಶನ್ ಇದೆ. ಬಹುಶಃ ಕೇಳಿದರೆ ಕೇಳ್ಬೋದು, ಬಿಟ್ಟರೆ ಬಿಡ್ಬೋದು. ಸೊ ಹಾಗಾಗಿ 2 ಮತ್ತು 4 ಮಾರ್ಕು ಇಲ್ಲಿ ಅತ್ಯಂತ ಒಂದು ಏನು ನಿರ್ಣಾಯಕವಾಗಿರುವಂತಕ್ಕಂಥದ್ದು, ಅಂದರೆ ತುಂಬ ಇಂಪಾರ್ಟೆಂಟ್ ಅನ್ನೋ ರೀತಿಯಲ್ಲಿ. ಹಾಗಾಗಿ ಓಕೆ ಫ್ರೆಂಡ್ಸ್, ಇದನ್ನು ನಾವು ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ಸಪ್ರೇಟಾಗಿ ಇದರಲ್ಲಿರ್ತಕ್ಕಂಥ ಸೊಲ್ಯೂಷನ್ಸ್ಗಳನ್ನು ಮತ್ತು ಪ್ರತ್ಯೇಕವಾಗಿರುವಂಥ ವಿಡಿಯೋಗಳಲ್ಲಿ ನಾವು ಮಾಡಬೇಕಾಗ್ತದೆ. ಸೊ ಹಾಗಾಗಿ ಇದನ್ನು ಇಲ್ಲಿ ಸಂಕ್ಷಿಪ್ತವಾಗಿ ನಾನು ಈ ಕ್ವಶನ್ಗಳ ಬಗ್ಗೆ ಮಾತ್ರ ಹೇಳಲಿಕ್ಕೆ ಹೋಗಿದ್ದೇನೆ, ಬಿಟ್ಟರೆ ಇದಕ್ಕೆ ಸೊಲ್ಯೂಷನನ್ನು ನಾನು ಹೇಳಲಿಕ್ಕೆ ಆಗೋದಿಲ್ಲ, ಇದನ್ನು ಸ್ಪಾಂಟೇನಿಯಸ್ ಆಗಿ. ಹಾಗಾಗಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇದಕ್ಕೆ PDF ಫೈಲನ್ನು ಡೌನ್ಲೋಡ್ ಮಾಡಲಿಕ್ಕೆ ಲಿಂಕನ್ನು ನಾನು ಸಬ್ಸ್ಕ್ರಿಪ್ಷನ್ನಲ್ಲಿ ಕೆಳಗಡೆ ಲಿಂಕನ್ನು ಕೊಡ್ತೀನಿ. ಆ ಲಿಂಕಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದೇ ರೀತಿಯಲ್ಲೇ ಕನ್ನಡ ಮೀಡಿಯಮ್ ಕೂಡ ಎಲ್ಲ 15 ಚಾಪ್ಟರ್ಸದು ಕೂಡ ಈ ಸ್ಕೋರಿಂಗ್ ಪ್ಯಾಕೇಜಿನ ಒಂದು ಏನು PDF ಫೈಲ್ಗಳನ್ನು ಕೂಡ ಅದರಲ್ಲಿ ಹಾಕಿದ್ದೀನಿ. ಸೊ ಅವುಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಚಾಪ್ಟರನ್ನು ಮತ್ತೆ ನಾನು ಅಪ್ಲೋಡ್ ಮಾಡಲಿದ್ದೇನೆ ಇಂಗ್ಲೀಷ್ ಮೀಡಿಯಮ್ಗೆ. ಸೊ ಹಾಗಾಗಿ ಎಲ್ರಿಗೂ ಕೂಡ ಶುಭ ಆಗಲಿ, ಥ್ಯಾಂಕ್ಸ್ ಅಂತ ಹೇಳ್ತಾ ನಮಸ್ಕಾರ.